ಹಲೋ. ಇವತ್ತು ನಮ್ಮ ಕಿಚನ್ ಒಳಗೆ ವೆಜಿಟಬಲ್ ಪನ್ನೀರ್ ಗ್ರೇವಿನ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇಲ್ಲಿ ನನ್ನ ಹತ್ರ ಇರುವಂಥ ತರಕಾರಿನ ನಾನು ತೊಗೊಂಡೀನಿ. ನಿಮ್ಗೆ ಪನ್ನೀರ್ ಒಳಗೆ ಯಾವ ತರಕಾರಿ ಇಷ್ಟ ಆಗುತ್ತಲ್ಲ ಆ ತರಕಾರಿನ ಆ್ಯಡ್ ಮಾಡ್ಕೋಬೋದು. ಇದೇ ತೊಗೋಬೇಕಂತೇನಿಲ್ಲ. ನಾನಿಲ್ಲೇ ಆಲೂಗಡ್ಡಿದು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಕುಕ್ಕರ್ ಒಳಗೆ ಹಾಕ್ಕೊಳತ್ತೀನಿ. ಅದೇ ಥರ ಕ್ಯಾರೆಟ್ನು ಕೂಡ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಕುಕ್ಕರ್ ಒಳಗೆ ಹಾಕಿಟ್ಕೊಳ್ಳೋಣಂತ. ಪೀಸಸ್ನ ಭಾಳ ದೊಡ್ಡದು ಅಥವಾ ಭಾಳ ಸಣ್ಣದು ಮಾಡೋದು ಬೇಡ. ಮೀಡಿಯಮ್ ಸೈಜಿಗಿದ್ರೆ ತಿನ್ನುವಾಗ ಸರಳ ಆಗ್ತದೆ. ನನ್ನ ಹತ್ರ ಹಸಿ ಬಟಾಣಿ ಕಾಳು ಇರಲಿಲ್ಲ, ಹಾಗಾಗಿ ಕಾಳು ನೆನೆ ಹಾಕಿ ಅವನ್ನ ಈ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳತ್ತೀನಿ. ಇಲ್ಲೇ ಜಾಸ್ತಿ ನೀರು ಹಾಕಿಲ್ಲ, 1 ಲೋಟದಷ್ಟು ಮಾತ್ರ ನೀರು ಹಾಕಿ 2 ವಿಷಲ್ನ ಮಾಡಿಕೊಂಡೆ. ಕುಕ್ಕರ್ ವಿಷಲ್ ಆಗೋ ತನಕ ಉಳಿದಿದ್ದ ತರಕಾರಿನೂ ಅದೇ ಥರ ಕಟ್ ಮಾಡಿ ಇಟ್ಕೊಳ್ಳೋಣಂತ. ನಾನಿಲ್ಲಿ ಆನಿಯನ್ನ ಸಣ್ಣಗೆ ಕಟ್ ಮಾಡ್ಕೊಂಡೀನಿ. ಅದೇ ರೀತಿ ಟೊಮೆಟೊನೂ ಕೂಡ ಹೆಚ್ಚಿಕೊಳ್ಳೋಣಂತ. ಈರುಳ್ಳಿ ಮತ್ತು ಟೊಮೆಟೊನ ಭಾಳ ಸಣ್ಣ ಪೀಸ್ ಮಾಡೋದು ಬೇಡ್ರಿ, ಯಾಕಂದ್ರೆ ಅದನ್ನು ನಾವು ಅಲ್ಲಿ ಮಿಕ್ಸಿಗೆ ಹಾಕೋದಿರ್ತದಲ್ಲ, ಹಾಗಾಗಿ ಭಾಳ ಸಣ್ಣ ಮಾಡ್ಕೋತ ಕೊಡೋದು ಬೇಡ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ರೆ ನಡೀತೈತೆ. ಮತ್ತು ನಾನಿಲ್ಲಿ 2 ಇಂಚಿನಷ್ಟು ಹಸಿ ಶುಂಠಿ ಮತ್ತು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ತೊಗೊಂಡೀನಿ. ಅದು ಈಗಿನ ಟೈಮ್ ಉಳಿದಿರೋದ್ರಿಂದ ನಾವು ಕ್ಯಾಪ್ಸಿಕಮ್ ಕೂಡ ಸಣ್ಣ ಕಟ್ ಮಾಡಿ ಇಡೋಣಂತ. ಒಂದು 4 ಹಸಿಮೆಣ್ಸಿನ್ಕಾಯಿನೂ ಈ ಥರ ಉದ್ದುದ್ದಾಗಿ ಸೀಳಿ ಇಟ್ಕೊಳತ್ತೀನಿ. ಈಗ ಗ್ರೇವಿಗೆ ಬೇಕಾಗಿರುವಂಥ ಮಸಾಲಾನ ರೆಡಿ ಮಾಡ್ಕೊಳ್ಳೋಣಂತ. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಆಯಿಲ್ ಮತ್ತು ಕಟ್ ಮಾಡಿರುವಂಥ ಆನಿಯನ್, ಟೊಮೆಟೊನ ಆ್ಯಡ್ ಮಾಡ್ಕೊಳತ್ತೀನಿ. ಅದ್ರ ಜೊತೆಗೇನ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊರಿ. ನಾನು ಆಲ್ರೆಡಿ ಗರಂ ಮಸಾಲಾನ ರೆಡಿ ಮಾಡಿಟ್ಟಿರೋದ್ರಿಂದ ಯಾವುದೇ ಎಕ್ಸ್ಟ್ರಾ ಸ್ಪೈಸಸ್ನ ಮಿಕ್ಸ್ ಮಾಡತ್ತಿಲ್ಲ. ಇಲ್ಲಾಂದರೆ ಇದೇ ಸ್ಟೇಜ್ ಒಳಗೆ ನೀವು ಸ್ವಲ್ಪ ಲವಂಗ, ಮೆಣಸುಕಾಳು, ದಾಲ್ಚಿನ್ನಿ ಈ ಥರ ಹಾಕ್ಕೋಬೋದು. ಮತ್ತು ನಾನಿಲ್ಲೇ ಒಂದು 8ರಿಂದ 10 ಗೋಡಂಬಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆಂದಾಗಿ ಮೆತ್ತಗಾಗುವವರೆಗೂ ಇದನ್ನ ಬಾಡಿಸ್ಕೊಳತ್ತೀನಿ. ಟೊಮೆಟೊ ಮೆತ್ತಗಾಗೈತಿ ಅಂದ್ರೆ ಆಲ್ಮೋಸ್ಟ್ ರೆಡಿ ಐತಿ. ಸೈಡ್ಗೆ ಇಡೋಣಂತ ಸ್ವಲ್ಪ ಆರಾಕ. ಈಗ ಕುಕ್ಕರ್ ಒಳಗೆ ಹಾಕಿರುವಂಥ ತರಕಾರಿ ಎಲ್ಲ ಸರಿಯಾಗಿ ಬೇಯ್ದಾವಿಲ್ಲ ಒಂದು ಸಲ ಚೆಕ್ ಮಾಡ್ಕೊರಿ. ವಟಾಣಿ ಕಾಳು ಬೇಯ್ದೈತಂದ್ರೆ ಓಕೆ, ಉಳಿದಿದ್ದೆಲ್ಲ ಬೇಯ್ದಿರ್ತೈತಿ. ವಟಾಣಿ ನೋಡ್ರಿ ಸರಿಯಾಗಿ ಬೇಯ್ದೈತಿ ಅಂದರೆ ಉಳಿದಿದ್ದ ತರಕಾರಿನೂ ಬೇಯ್ದೈತಿ. ಈಗ ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ಪನ್ನೀರನ್ನ ತೊಗೊಂಡೀನಿ. ಆ ಪನ್ನೀರನ್ನ ಈಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡೋಣಂತ. ಪನ್ನೀರ್ ನಿಮ್ಗೆ ಯಾವ ಥರ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊರಿ, ಇಲ್ಲಾಂದ್ರೆ ಪೂರಾ ಪುಡಿ ಪುಡಿ ಮಾಡಿ ಹಾಕಿದ್ರೂ ನಡಿತೈತಿ. ನಾನಿಲ್ಲಿ ಒಂದು ಸೈಜಿಗೆ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಗ್ರೇವಿಗೆ ಅಂಥೇಳಿ ಹುರಿದಿಟ್ಟಿರುವಂಥ ಮಸಾಲೆ ಎಲ್ಲ ಸ್ವಲ್ಪ ಆರೈತಿ, ತಣ್ಣಗಾಗೈತಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣಂತ. ಮಾಡೋದು ಸ್ವಲ್ಪ ಪ್ರೊಸೀಜರ್ ಲೆಂದಿ ಐತಿ ಖರೆ, ಬಟ್ ತಿನ್ನಕ್ಕೆ ಅಷ್ಟು ಟೇಸ್ಟಿಯಾಗಿರ್ತೈತಿ. ಈಗ ಅದೇ ಪ್ಯಾನ್ ಒಳಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಪನ್ನೀರ್ ಏನದಾವಲ್ಲ ಅವನ್ನ ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳೋಣಂತ. ಡೈರೆಕ್ಟಾಗಿ ಪನ್ನೀರನ್ನ ಹಂಗನೂ ಹಾಕ್ಬೋದು, ಬಟ್ ಈ ರೀತಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚಲೋ ಬರ್ತೈತಿ. ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಸಾವಕಾಶ ತಿರುವಿ ಅದಕ್ಕೆ ಸ್ವಲ್ಪ ಮೇಲೆ ನಾನೇನು ಹಾಕತ್ತೀನಿ ಅಂದ್ರೆ ಒಂಚೂರು 1-2 ಚಿಟಿಕೆಯಷ್ಟು ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡತ್ತೀನಿ. ಇದರಲ್ಲಿದ್ದ ಪ್ರತಿಯೊಂದು ಪನ್ನೀರ್ ಕ್ಯೂಬ್ ಒಳಗೆ ಟೇಸ್ಟ್ ಹೋಗಲಿ ಅಂಥೇಳಿ. ಈಗ ಕಲರ್ ಚೇಂಜ್ ಆಗಕತ್ತೈತೆ, ಅದರದ್ದು ಸ್ವಲ್ಪ ಬ್ರೌನ್ ಕಲರ್ ಅನ್ಸಾತೈತಿ ಪನ್ನೀರ್ದು. ಭಾಳಷ್ಟೇನು ಬೇಯಿಸೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸೈಡ್ಗೆ ಇಡೋಣಂತ. ಈಗ ಒಂದು ದೊಡ್ಡ ಪಾತ್ರೆ ಒಳಗೆ ಸ್ವಲ್ಪ ಆಯಿಲ್ನ ಹಾಕೋಣಂತ. ಆಯಿಲ್ ಸ್ವಲ್ಪ ಹೆಚ್ಚಿಗೆನ ಬೇಕಾಗ್ತೈತಿ, ಬಟ್ ಈ ಥರ ಗ್ರೇವಿಗೆ ಸ್ವಲ್ಪ ಆಯಿಲ್ ಹೆಚ್ಚಿಗೆನ ಬೇಕಾಗ್ತೈತೆ ರೀ. ಆಯಿಲ್ ಬಿಸಿ ಆದ ತಕ್ಷಣ ನಾವು ಉದ್ಕ ಸೀಳಿಟ್ಕೊಂಡಿದ್ವಲ್ಲ ಅದು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಮಟ್ಟಿಗೆ ಈರುಳ್ಳಿನ ಹಾಕ್ಕೊಂಡೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಯ್ತಂದ್ರೆ ಅದಕ್ಕೆ ನಾವು ಉಳಿದಿದ್ದ ಮಸಾಲ ಆ್ಯಡ್ ಮಾಡೋಣಂತ. ಬರೀ ದೊಡ್ಡವರಷ್ಟು ತಿನ್ನೋರಿದ್ರಂದ್ರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊರಿ. ಸ್ಪೈಸಿ ಗ್ರೇವಿನೂ ಚಲೋ ಅನ್ನಿಸ್ತೈತಿ. ನಾನೀಗ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ಬಾಡಿಸ್ಕೊಳಕತ್ತೀನಿ.
ಕುಕ್ಕಿಂಗ್ ಒಳಗೆ ಆಯಿಲ್ ಪ್ರಮಾಣ ನಾನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದೊಂದು ಐಟಮಿಗೆ ಎಣ್ಣೆ ಬೇಕಾಗ್ತೈತಿ, ಇಲ್ಲಾಂದ್ರೆ ಅದು ಟೇಸ್ಟಿನೇ ಆಗೋದಿಲ್ಲ. ಇವಾಗ ನೋಡಿರಿ, ಇದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳತ್ತೀನಿ. ಕ್ಯಾಪ್ಸಿಕಮ್ ಜಲ್ದಿ ಬೇಯೋದ್ರಿಂದ ಇಲ್ಲ ಆ ಸ್ಟೇಜ್ ಒಳಗೆ ಹಾಕ್ಕೊಂಡ್ರೆ ಆಯಿತು. ಒಂದು 2 ನಿಮಿಷದೊಳಗೆಲ್ಲ ಬೇಯ್ದುಬಿಡ್ತೈತೆ ಅದು. ಮನೆಯೊಳಗೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಈ ಥರ ಮಾಡಿರಿ, ಬಂದಿದ್ದ ಗೆಸ್ಟೂ ಫುಲ್ ಖುಷಿ ಪಡ್ತಾರೆ. ಜೋಳದ ರೊಟ್ಟಿ ಜೊತೆಗೆ ಅಷ್ಟೇನು ಸೂಟ್ ಆಗಲಿಕ್ಕಿಲ್ಲ, ಬಟ್ ಚಪಾತಿ ಅಥವಾ ಪರೋಟ ಇದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನಾನಿಲ್ಲಿ ಆಲ್ರೆಡಿ ರುಬ್ಬಿಟ್ಟಿದ್ದಂಥ ಇದು ಪೇಸ್ಟನ್ನು ಹಾಕತ್ತೀನಿ. ಕ್ಯಾಪ್ಸಿಕಮ್ನು ಕೂಡ ಸರಿಯಾಗಿ ಮೆತ್ತಗಾಗ್ಯಾವ ಆಯಿಲ್ ಒಳಗೆ. ಈಗ ನಾವಿಲ್ಲಿ ಎಲ್ಲ ಡ್ರೈ ಮಸಾಲೆಗಳನ್ನು ಆ್ಯಡ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಸಾಲ್ಟ್ ಹಾಕ್ಕೊಂಡೀನಿ 1 ಸ್ಪೂನ್, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಮತ್ತು ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೀನಿ, ಮತ್ತು 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡೀನಿ, ಮತ್ತು 1 ಸ್ಪೂನ್ ಆಗುವಷ್ಟು ಡ್ರೈ ಮಸಾಲ ಅಂದರೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡೀನಿ. ಇದೆಲ್ಲ ಸರಿಯಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರುವಂಥ ತರಕಾರಿನ ಇದಕ್ಕೆ ಹಾಕ್ಕೊಳ್ಳೋಣ ಅಂತ. ಗ್ರೇವಿ ಮತ್ತು ತರಕಾರಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರನ್ನ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಕಲರ್ ತರಕಾರಿ ಇರೋದ್ರಿಂದ ಮಕ್ಕಳಿಗೂ ಇದು ಭಾಳ ಇಷ್ಟ ಆಗ್ತೈತಿ. ಇವಾಗ ಸ್ವಲ್ಪ ಗಟ್ಟಿ ಅನ್ಸಾತೈತೆ ನನಗೆ, ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡೇನಿ. ಇವಾಗ ಕರೆಕ್ಟಾಗಿ ಗ್ರೇವಿ ಅಂತ ಅನ್ಸಾತೈತಿ. ಇಷ್ಟಿದ್ರೆ ಸಾಕು, ಭಾಳ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ಒಂದು 5 ನಿಮಿಷ ಸರಿಯಾಗಿ ಕುದೀಲಿ. ಇದು ಕುದ್ಮೇಲೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕೀನಿ, ಮತ್ತು ಆಲ್ರೆಡಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಪನ್ನೀರ್ ಕ್ಯೂಬ್ಸ್, ಅವನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನೋಡೋಕೆ ಎಷ್ಟು ಚಂದ ಕಾಣತ್ತೈತಲ್ಲ, ತಿನ್ನೋಕ್ಕೂ ಅಷ್ಟು ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿರಿ. ಪನ್ನೀರ್ ಜಾಸ್ತಿ ಇಷ್ಟಪಡೋರಿದ್ರೆ ಸ್ವಲ್ಪ ತರಕಾರಿ ಕಡಿಮೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಪನ್ನೀರನ್ನ ಯೂಸ್ ಮಾಡಿಕೊಂಡ್ರೆ ನಡೀತದೆ. ಈಗ ಆಲ್ಮೋಸ್ಟ್ ನಮ್ದು ಗ್ರೇವಿ ರೆಡಿ ಆಗೈತಿ. ಇವಾಗ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೊಳತ್ತೀನಿ. ಇಲ್ಲೇ ಮನೆಯೊಳಗೆ ಹಾಲಿನ ಕೆನೆಯಿಂದ ಮಾಡ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಯೂಸ್ ಮಾಡತ್ತೀನಿ. ಇದರಲ್ಲಿದ್ದ ಒಂದು ರಿಚ್ ಟೇಸ್ಟ್ ಬರ್ತೈತಿ ಗ್ರೇವಿಗೆ. ಅದಕ್ಕೆ ಮಿಸ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಅದನ್ನ ಆ್ಯಡ್ ಮಾಡ್ಕೊರಿ. ಇದ್ರ ಜೊತೆಗೆ ನಾನು ಚಪಾತಿನ ಮಾಡಿಟ್ಟೇನಿ. ಆ ಚಪಾತಿ ಜೊತೆಗೆ ಈ ಗ್ರೇವಿನ ಸರ್ವ್ ಮಾಡೋಣ. ಈಗ ನಾನ್ ವೆಜ್ ತಿನ್ನಲಾರ್ದವ್ರಿಗೆ ಪನ್ನೀರ್ ಒಂದು ಬೆಸ್ಟ್ ಆಪ್ಷನ್ನ, ಯಾಕಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ನ ಪನ್ನೀರ್ಲಿಂದ ಪಡ್ಕೋಬಹುದು. ಚಪಾತಿ ಜೊತೆಗೆ ನಾನು ಈ ಗ್ರೇವಿನ ಸರ್ವ್ ಮಾಡಿದ್ದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ. ಐ ಹೋಪ್ ವಿಡಿಯೋ ನಿಮ್ಗೆ ಲೈಕ್ ಆಗೈತಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.